ಗೃಹಲಕ್ಷ್ಮಿಯ ರಾಘವ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡಕ್ಕೆ ನೀವೆಲ್ಲ ಕಾಯ್ತಿದ್ದೀರಾ? ರಾಘವ್ ನಿಮ್ಮ ಜೊತೆ ಮಾತಾಡಕ್ಕೆ ತುಂಬಾ ಜನ ಕಾಯ್ತಿದ್ದಾರೆ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಮುರಳಿ ಅವರೇ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ನಾನು ಭಾಸ್ಕರ್ ಟೈಲರ್ ಅಂತ ಹೇಳಿ ಮಂಗಳೂರಿಂದ. ಎಲ್ಲಿಂದ ಸರ್? ಮಂಗಳೂರು. ಮಂಗಳೂರಿಂದ. ನಮಸ್ಕಾರ ಸರ್. ಮಳೆ ಜೋರ ಸರ್? ರಾಘವರಿಗೆ ಒಂದು ಪ್ರಶ್ನೆ ಉಂಟು ನಂದು. ಹೆಂಗೆ? ಅದು ಶನಿವಾರ ಮತ್ತು ಭಾನುವಾರ ಅವರು ಅಟ್ಟದ ಮೇಲೆ ಹೋಗಿ ಕುತ್ಕೊಳ್ತಾರೆ, ಅದು ಯಾಕೆ ಅಂತ. ಯಾಕೆ ಅಟ್ಟದ ಮೇಲೆ ಕೊಡೋದು? ವಾರದ ಪೂರ್ತಿ ಫುಲ್ ಬಿಸ್ನೆಸ್ ಟೆನ್ಷನ್ ಇರುತ್ತಲ್ವಾ, ಸೊ ವಾರದ ಕೊನೆಯಲ್ಲಿ ರಿಲ್ಯಾಕ್ಸ್ ಆಗೋಕ್ಕೆ ಶನಿವಾರ ಕುಡಿತೀನಿ ಅಷ್ಟೇ ನಾನು. ಅದು ನಾನು ಹೆಂಡತಿ ಪರ್ಮಿಷನ್ ತಗೊಂಡಿದ್ದೀನಿ, ಪರ್ಮಿಷನ್ ತಗೊಂಡೇ ಕುಡಿಯಕ್ಕೆ ಹೋಗ್ತಿರೋದು. ಸೊ ಅವಳೇ ಪರ್ಮಿಷನ್ ಕೊಟ್ಟ ಮೇಲೆ ಏನು ತೊಂದರೆ ಇಲ್ಲ ಅಂತ ಮನೇಲೆ ಕುಡಿತಾ ಇದ್ದೀನಿ ಅಷ್ಟೇ. ಜಾಸ್ತಿ ಕುಡಿಬೇಡಿ ಸರ್. ಏನ್ ಸರ್, ನೀವು ಏನಾದ್ರು ಅಟ್ಟದ ಮೇಲೆ ಹೋಗ್ತೀರಾ? ತುಂಬಾ ತೊಂದರೆ ಆಗ್ತದೆ ಸರ್. ನೀವು ಅಟ್ಟದ ಮೇಲೆ ಹೋಗ್ತೀರಾ? ಹೌದೌದು ಸರ್. ನೀವು ಹೋಗ್ತೀರಾ ಎಲ್ಲಿಗೆ? ಅಟ್ಟದ ಮೇಲೆ? ಇಲ್ಲ ಇಲ್ವಾ? ನಾನು ಹೋಗೋದಿಲ್ಲ. ಓಕೆ 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 ನಾನು ಸಜೆಷನ್ ಕೊಟ್ಟದ್ದು ಹೋಗ್ಬೇಡಿ ಅಂತ. ಓಕೆ ಓಕೆ, ಒಳ್ಳೇದಾಯ್ತು ಸರ್, ಒಳ್ಳೇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಂಗಳೂರಿಂದ ಫೋನ್ ಮಾಡಿದಿರಾ? ನಿಮ್ಗೊಂದು ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ನಿಮ್ಮ ಮನೆಗೆ ಕಳಿಸ್ಕೊಡ್ತಾ ಇದೀವಿ ಮಂಗಳೂರಿನವ್ರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ ಅನ್ಕೊಂಡಿದ್ದೀನಿ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು ಗೊತ್ತಾಗಿಲ್ಲ? ರಮ್ಯಾ ಅಂತ ಹೇಳಿ. ಎಲ್ಲಿಂದ ರಮ್ಯಾ ಅವರೇ? ಬೆಂಗಳೂರಿಂದ. ಎಲ್ಲಿ? ವೈಟ್ ಫೀಲ್ಡ್ ಇಂದ. ಓಕೆ ರಮ್ಯಾ ಅವ್ರು ಏನ್ ಮಾಡ್ಕೊಂಡಿದ್ದೀರಿ? ನಾನು ಹೌಸ್ ವೈಫ್. ಓಕೆ, ಮಾತಾಡ್ತೀರಾ ರಾಘವ್ ಜೊತೆಗೆ? ಮಾತಾಡಿ ರಾಘವ್. ನಮಸ್ತೆ ಮಾ. ನಮಸ್ತೆ. ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ನನ್ ಗೃಹಲಕ್ಷ್ಮಿ ಒಂದೇ ಆಕ್ಚುಲಿ ಸೀರಿಯಲ್ ನೋಡೋದು ನಾನು ಜಿ ಕನ್ನಡದಲ್ಲಿ. ತುಂಬಾ ಚೆನ್ನಾಗಿದೆ. ಹೌದಾ, ನೈಸ್. ನೀವು ನಿಮ್ ಹೆಂಡತಿನ ಇಷ್ಟೊಂದು ಪ್ರೀತಿಸ್ತೀರಲ್ಲ, ನಿಮ್ಮ ಅಮ್ಮನ ಮೇಲೆ ಯಾಕೆ ಅವಾಗ ತುಂಬಾ ಕೋಪ ಮಾಡ್ಕೊಂತೀರಾ? ನಮ್ಮಮ್ಮ ಸ್ವಲ್ಪ ಹೇಳಿದ್ನಲ್ಲ, ಜಾತಕ, ಭವಿಷ್ಯ, ಪೂಜೆ ಪುನಸ್ಕಾರ ಅಂತೆಲ್ಲ ತುಂಬಾ ಇದ್ ಮಾಡ್ತಿರ್ತಾರೆ. ನನಗೆ ಐ ಆಮ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್. ನನಗೆ ಇಂಥವೆಲ್ಲ ಇಷ್ಟ ಆಗಲ್ಲ. ನಮ್ಮ ದುಡಿಮೆ, ನಮ್ಮ ಶ್ರಮ ನಾವು ನಂಬ್ಕೊಂಡಿರ್ಬೇಕು. ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ಬೇಕು, ಅದನ್ನ ಮೂಢನಂಬಿಕೆ ಇಡಬಾರ್ದು. ನಮ್ಮ ತಾಯಿ ಸ್ವಲ್ಪ ಮೂಢನಂಬಿಕೆಗಿಂತ ಒಂದು ಕೈ ಮೇಲೆ. ಮೂಢನಂಬಿಕೆ ಇಡೋದು ನಿಮ್ಮ ಮೇಲೆ ತುಂಬಾ ಜಾಸ್ತಿ ಪ್ರೀತಿಗಲ್ವಾ? ಜಾಸ್ತಿ ನಿಜ. ಆ ಪ್ರೀತಿ ಹೆಚ್ಚಾರೆ ನಮ್ಗೊಂದು ಸ್ವಲ್ಪ ನೋವಾಗತ್ತೆ. ಯಾಕಂದ್ರೆ ಮನೇಲಿ ಪೂಜೆ ಮಾಡಿಸ್ತಾನೆ ಇರ್ತಾರಲ್ಲ, ಹೋಮ ಅದು ಇದು ಅಂತ, ನಮ್ಗೆ ಸ್ವಲ್ಪ ಬೇಜಾರಾಗತ್ತೆ ಅಷ್ಟೇ ಯಾವಾಗ್ಲೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಥ್ಯಾಂಕ್ ಯು ಮೇಡಮ್. ನಿಮ್ಗೊಂದು ಬಹುಮಾನ ಬಂದಿದೆ, ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ನಿಮಗೆ ಕಳಿಸ್ಕೊಡ್ತಾ ಇದೀವಿ. ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ಲಿ ಇವ್ರದ್ದು ಶೋರೂಮ್ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾತಾಡಬೇಕು, ಶರತ್ ಬಗ್ಗೆ ಮಾತಾಡಬೇಕು. ಯಾರು ಶರತ್? ಅದು ಎಂತ ಅನಾಸಿನ್ ಕರ್ಕೊಂಡ್ಬಂದಿದ್ದೀರಾ? ಏನ್ ನಕ್ರ ಒಂದು ಜಾಸ್ತಿ ಒಂದು. ಆಕ್ಚುಲಿ ಶರತ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್. ಹೇಳ್ಬೇಕು ಅಂದ್ರೆ ನನಗೆ ಆ ಮನುಷ್ಯನ ಕ್ಯಾರೆಕ್ಟರ್ ತುಂಬಾ ಇಷ್ಟ. ನೋಡಿದ್ರೆ ಮಿಸ್ಟರ್ ಪರ್ಫೆಕ್ಟ್ ಅಂತ ಬೇರೆ ಕರಿತೀರಾ ಅವ್ನ. ಅವ್ನಿಗೇನೋ ಮದುವೆ ಬೇರೆ ಮಾಡ್ತಾ ಇದೀರಾ? ನಮ್ಮ ಮೀನಾಕ್ಷಿಗೆ ಮದುವೆ ಮಾಡ್ತಾ ಇದೀವಿ. ಏನು ಇಬ್ರು ಒಳ್ಳೆ ಪೇರಾ? ಫಸ್ಟ್ ಇಬ್ರು ಒಳ್ಳೆ ಪೇರ್ ಆಗ್ತಿರ್ಲಿಲ್ಲ. ಓಕೆ. ಇವಳಿಗೆ ಅವ್ನ್ ಕಂಡ್ರೆ ಆಗ್ತಿರ್ಲಿಲ್ಲ. ಸ್ವಲ್ಪ ಅವ್ನ ಸ್ವಭಾವ ಅರ್ಥ ಮಾಡ್ಕೊಂಡ್ಮೇಲೆ ಇವಳು ಇವಾಗ ಚೆನ್ನಾಗಿ ಆಗ್ತಿದ್ದಾಳೆ ಅವನ ಜೊತೆಗೆ. ತಾಳಿ